ಸರ್, ರಾಜ್ಯದಲ್ಲಿ ಸಿದ್ದರಾಮಯ್ಯ DKಶಿ ಇರುವಂಥದ್ದು ಸರ್ಕಾರ ಅಷ್ಟೊಂದು ಸುಲಭವಾಗಿ ಅಭದ್ರತೆ ಸಾಧ್ಯ ಇದೆ? ಏನು ಬೇಕಾದ್ರೂ ಆಗೋಕ್ಕಂಥ ಸಾಧ್ಯ ಇದೆಯಾ? ನಮ್ಮ ದುರಾದೃಷ್ಟ, ರಾಜ್ಯದ ಜನತೆ ದುರಾದೃಷ್ಟ. 136 ಸೀಟು ಒಂದು ಪಕ್ಷ ಗೆದ್ದು ಸುಭದ್ರವಾದ ಸರ್ಕಾರವನ್ನು ಜನತೆ ಕೊಟ್ಟಿದ್ದರು. ಪ್ರತಿದಿನ ಈ ಮಂತ್ರಿಗಳು 36 ಜನ ಅವರವರೇ ಏನೇನು ಬೇಕೋ ಚರ್ಚೆಗಳು ಮಾಡ್ತಾರೆ. ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ, ಏನಾದರೂ ಈ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮುಖ್ಯಮಂತ್ರಿ ಒಬ್ಬರೇ ಹೇಳಲ್ಲ. ಸಂಬಂಧ ಇಲ್ಲದೆ ಇರತಕ್ಕಂಥ ಮಂತ್ರಿಗಳು, ಸಂಬಂಧ ಇಲ್ಲದೆ ಇರತಕ್ಕಂಥ ಶಾಸಕರು ಅವ್ರು ಏನೇನು ಬೇಕೋ ಏನು ಬೇಕಾದ್ರೂ ಚರ್ಚೆ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರಿಗೆ ಪರಸ್ಪರ ವಿಶ್ವಾಸ ಇಲ್ಲ. 3 ಜನ ಉಪಮುಖ್ಯಮಂತ್ರಿ ಬೇಕು ಅಂತ ಒಬ್ಬ ಮಂತ್ರಿ ಹೇಳ್ತಾನೆ. ಈ ರೀತಿಯ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷದ ಎಂಥದ್ದು ಇತಿಹಾಸ ಇರೋ ಪಕ್ಷವಲ್ಲ ಅದು. ಈ ರೀತಿ ಅವರಾದರೂ ನಡೆದು ಕೇಳಿದಿರ ಎಲ್ಲಾದರೂ? ಯಾರಿಗೆ ಕಂಟ್ರೋಲ್ ಇದೆ? ಈ ರಾಜ್ಯ ಆಳ್ತಿರೋದು ಯಾರು ಅನ್ನೋದು ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ ಇರೋ ಗೊತ್ತಿಲ್ಲ ಯಾರು ಆಳ್ತಾ ಇದ್ದಾರೆ ಅಂತ. ಬಹುಶಃ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನಿದ್ದಾರೆ ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ. ಅವರಿಗೆ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತಕ್ಕಂಥ ಭಾವನೆ 2ನೇ ಬಾರಿ ಇನ್ನೂ ಅವ್ರಿಗೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಂದರೆ ಮುಂದೆ ಬೇರೆ ರೀತಿಯ ತಿರುವು ತೆಗೆದುಕೊಳ್ಳುತ್ತಾ? ನೋಡೋಣ ಬ್ರದರ್, ಕಾದು ನೋಡೋಣ ಅಂತ. ಓಕೆ ಸರ್. BJP ನಾಯಕರು ಪದೇ ತಮ್ಮನ್ನು ಬಂದು ಭೇಟಿ ಮಾಡ್ತಾ ಇದ್ದಾರೆ. ಎರಡೂ ಪಕ್ಷಗಳು ಮೈತ್ರತ್ವದ ಮುಖಾಂತರ ಒಟ್ಟಾಗಿ ಚುನಾವಣೆಗೆ ಹೋಗಬೇಕು ಅಂತಕ್ಕಂಥ ಈ ಒಂದು ತೀರ್ಮಾನಗಳೇನಾಗಿದೆ, ಅದರ ಹಿನ್ನೆಲೆಯಲ್ಲಿ ಎರಡೂ ಪಕ್ಷದಲ್ಲಿ ನಾವು ಸಹೋದರ ಮನೋಭಾವದಲ್ಲಿ ಇರಲೇಬೇಕು. ಈಗ ಪರಸ್ಪರ ನಮ್ಮ ಮಾತುಕತೆಗಳು ವಿಶ್ವಾಸದ ಒಂದು ಭದ್ರ ಬುನಾದಿ ಆಗ್ತಕ್ಕಂಥ ದೃಷ್ಟಿಯಿಂದ ಪರಸ್ಪರ ನಾವು ಭೇಟಿ ಮಾಡೋದು ಒಂದು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಟ್ಟಾಗ್ತಕ್ಕಂಥ ಒಂದು ಸಂದೇಶ ಹೋಗುತ್ತೆ. ಅದರಿಂದ ನಾವು ಅವರು ಭೇಟಿ ಮಾಡೋದಕ್ಕೆ ಅದಕ್ಕೇನು ಒಂದು ವಿಶೇಷವಾದಂಥ ಒಂದು ಮಹತ್ವ ಕೊಡಬೇಕಾಗಿಲ್ಲ. ನಮ್ಮಗಳ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಜನತೆಯಲ್ಲೂ ಎರಡೂ ಪಕ್ಷಗಳು ವಿಶ್ವಾಸದಲ್ಲಿ ಮುಂದಿನ ದಿನಗಳಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಸಹ ಈ ರೀತಿ ನಾವು ಪರಸ್ಪರ ಭೇಟಿ ಮಾಡೋದ್ರಿಂದ ಒಂದು ಸಂದೇಶ